ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದಿರಿ. ನಾವು ಒಂಥರ ಮಂದಿ ನೋಡ್ರಿ, ನೀವು ಆರಾಮದಿರುತ್ತೆ ಅನ್ಕೋತೀನಿ. ಬರೀ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡೀನಿ. ಏನಾಗ್ತದೆ ತೋರಿಸ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ, ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿರಿ. ಇದು ರವಿವಾರದಿಂದ ವಿಡಿಯೋ ಐತಿ. ಇವತ್ತು ಏನು ನಂದು ಡ್ಯೂಟಿ ಇರಲಿಲ್ಲ, ಹಾಗಾಗಿ ಸೂಟಿ ಇರೋದ್ರಿಂದ ಒಂದು ಸ್ವಲ್ಪ ಶೇಂಗಾದ ಹೋಳಿಗೆ ಮಾಡತ್ತೀನಿ. ಅಂದ್ರೆ ಶ್ರೀಶೈಲಕ್ಕೆ ಹೋಗೋರದಾರ ಮನ್ಯಾಗ, ಹಾಗಾಗಿ ಸಂಡೇ ಐತಿ. ಇವತ್ತೇ ಮಾಡೋಕೆ ಬರೋಬ್ಬರಿ ಆಗ್ತದೆ ಅಂತೇಳಿ ರವಿವಾರ ಅಂತೇಳಿ ಮಾಡತ್ತೀನಿ ನೋಡಿರಿ. ಶೇಂಗಾದ ಹೋಳಿಗೆ ಬರೀ ಶೇಂಗಾದ ಹೋಳಿಗೆ ತಿನ್ನತ್ರಿ ಅಂತ ಒಂದು ಸ್ವಲ್ಪ ಭಾಳ ದೊಡ್ಡನಿಲ್ಲ ಭಾಳ ಸಣ್ಣನಿಲ್ಲ, ಒಂದು ಅಂಗೈ ಅಗಲ ಆಗಷ್ಟು ಮಾಡೀನಿ. ಸಂಸ್ಕೃತಿ ಶಾಲೆಗೆ ಹೋಗ್ಯಾರಿ. ಮತ್ತು ಗಾಬರಿ ಆಗಬೇಡ್ರಿ, ಸಂಡೇ ಅಂತ ಹೇಳೋದ್ರ ಮತ್ತೇನು ಶಾಲೆಗೆ ಹೋಗ್ಯಾರ ಅಂತ ಹೇಳಕತ್ತಾಳತ್ತೇಳಿ. ಅವ್ರದ್ದು ಇವತ್ತು ಶಾಲೆ ಚಾಲು ಇತ್ತು, ಯಾಕಂದ್ರೆ ಡ್ಯಾನ್ಸ್ ಮಾಡ್ಸಾಕತ್ತಾರ. ಶಾಲಾ ವಾರ್ಷಿಕೋತ್ಸವ ಐತಲ್ಲ, ಹಂಗಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸೋ ಸಲುವಾಗಿ ಇವತ್ತು ಬರ್ರಿ ಅಂತ ಹೇಳೋ ಸಲುವಾಗಿ ಹೋಗಿದ್ರು ಅವರು. ಹಂಗಾಗಿ ಮನ್ಯಾಗ ಒಂದು ಸ್ವಲ್ಪ ಗದ್ದಲ ಕಡಿಮೆ ಆಗಿತ್ತು. ನನ್ನ ಮಗನೂ ಅಲ್ಲಿ ಹೊರಗೆ ಆಡತ್ತಾನ, ನಾನು ಇಲ್ಲಿ ಹೋಳಿಗೆ ಮಾಡತ್ತೀನಿ. ಹೊಲಕ್ಕೆ ಹೋಗಿಬಿಟ್ಟಾರ ಆಯಿದರೆಲ್ಲ. ಇಲ್ಲಿ ಹೋಳಿಗೆ ಮಾಡತ್ತೀನಿ ರೀ ನಾನು. ಹೋಳಿಗೆ ನೋಡ್ರಿ ಎಷ್ಟು ಖಡಕ್ಕಾಗಿ ಮಸ್ತಾಗಿ ಆಗ್ಯಾವು, ಎಷ್ಟು ಚಂದ ಬೆಳ್ಳ ಕಾಣ್ಸಕತ್ತವು. ಮತ್ತು ಭಾಳ ಹೊತ್ತಿಲ್ನು ಬರೋಬ್ಬರಿ ಸುಟ್ಟೈತಿ. ಅದರಲ್ಲಿ ಏನಾಗ್ಯದತ್ತಂದ್ರೆ ನಮ್ಮ ಇಲ್ಲಿ ಬಂದು ಹಿಟ್ಟು ಚೆಲ್ಲಕತ್ತಾನ. ಹಾಗಾಗಿ ಎಲ್ಲ ಕಡೆ ಸೈಡಿಗೆಲ್ಲ ಹಿಟ್ಟು ಚೆಲ್ಲೈತಿ. ಇದು ಅಕ್ಕಿ ಹಿಟ್ಟು ಐತ್ರಿ. ಅಕ್ಕಿ ಹಿಟ್ಟು ಹಚ್ಚೋದ್ರಿಂದ ಕ್ರಿಸ್ಪಿಯಾಗಿ ಬರ್ತದೆ. ಈಗ ನಾವು ಮೈದಾ ಹಿಟ್ಟಲ್ಲೇ ನಾದ್ಕೊಂಡಿನಿ ಹೋಳಿಗೆ ಮಾಡೋಕೆ. ಗೋಧಿ ಹಿಟ್ಟಲೇನು ಮಾಡ್ಬೋದು ಶೇಂಗಾದ ಹೋಳಿಗೆ, ಆದರೆ ನಾನಿಲ್ಲಿ ಮೈದಾ ಹಿಟ್ಟಲ್ಲೇ ಮಾಡತ್ತೀನಿ. ಸೈಡಿಗೆ ಒಂದು ಸ್ವಲ್ಪ ಏನು ಮ್ಯಾಗ ಹಿಟ್ಟು ಹಚ್ಚಿ ನಾವು ಮಾಡ್ತಿರ್ತೀವಲ್ಲ ಚಪಾತಿ ಮಾಡುವಾಗ, ಹಿಟ್ಟು ಹಚ್ಚೋದು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಬದಲಾಗಿ ಈ ಥರ ಅಕ್ಕಿ ಹಿಟ್ಟು ಹಚ್ಚಿದಂದ್ರೆ ಕ್ರಿಸ್ಪಿಯಾಗಿ ಬರ್ತಾವೆ ರೀ. ಇದಕ್ಕೆ ಉರಿ ಜಾಸ್ತಿ ಏನು ಹತ್ತದ ಅವಶ್ಯಕತೆ ಇಲ್ಲ, ಭಾಳ ಜಲ್ದಿ ಹೊತ್ತಿ ಬಿಡ್ತೈತಿ. ಇಲ್ಲಾಂದ್ರೆ ಜೋರು ಉರಿ ಹಚ್ಚಿದೆ ಅಂದ್ರೆ, ಹಾಗಾಗಿ ಒಂದು ಸ್ವಲ್ಪ ಉರಿ ಕಡಿಮೆನೇ ಇಡಬೇಕು. ನೋಡ್ಬೋದಲ್ಲಿ ಒಲೆಯಾಗ ಉರಿನೇ ಹಚ್ಚಿಲ್ಲ ನಾನು, ಬರೀ ಬೆಂಕಿ ಅಷ್ಟೇ ಐತಿ. ಸಣ್ಣಗೆ ಹತ್ತದ ಒಂಚೂರು. ಎಷ್ಟು ಚಂದ ಸುಡಾತದ ನೋಡ್ರಿ. ಭಾಳ ಜಾಸ್ತಿ ಜೋರು ಉರಿ ಇಟ್ಕೊಂಡು ಬಿಟ್ಟೇವೆ ಅಂದ್ರೆ ಶೇಂಗಾದ ಹೋಳಿಗೆ ಜಲ್ದಿನೇ ಹೊತ್ತು ಹೊರಗಡ್ಲೆ ಆಗಿಬಿಡ್ತದೆ. ಇಲ್ಲಾಂದ್ರೆ ಶೇಂಗಾದ ಹೋಳಿಗೆ ಜೊತೆ ತುಪ್ಪ ಹಚ್ಕೊಂಡು ತಿಂದ್ರೆ ಭಾರಿ ಮಸ್ತ್ ಇರ್ತಾವ್ರಿ. ಕಡೆಗೆ ಒಟ್ಟು ಹೋಳಿಗೆ ಮಾಡೋದು ಮುಗೀತು. ಇನ್ನು ಸಣ್ಣ ಸಣ್ಣ ಮಾಡಿದ್ರೆ ಇನ್ನೂ ಜಾಸ್ತಿನೇ ಆಗ್ತಿದ್ದು. ನಾನು ಒಂದು ಸ್ವಲ್ಪ ದೊಡ್ಡನೇ ಮಾಡೀನಿ. ಇಲ್ಲಿ ಚುರುಮುರಿ ತಂದಿನಿ ನೋಡ್ರಿ. ಚುರುಮುರಿ ಒಳಗೆ ಭಾಳ ಥರ ಇರ್ತಾವೆ, ಒಂದು 100-2 ಥರ ಇರ್ತಾವೆ. ಆದ್ರೆ ನನಗೆ ದಪ್ಪ ಚುರುಮುರಿನೇ ಇರ್ತಾವಲ್ಲ, ಈ ಜಾತ್ರೆಯಲ್ಲಿ ಅದು ಮಾರ್ತಾರೆ, ಅದಕ್ಕಿಂತ ಈ ಥರದ್ದು ಚೂಡಾದು ಚಲೋ ಆಗ್ತಾವೆ. ಚೂಡ ಮಾಡೋದಿತ್ತಂದ್ರೆ ಈಗೊಮ್ಮೆ ಮೊನ್ನೆನೇ ಮಾಡಿದ್ದೆ ನಾನು, ಖಾಲಿ ಆಗ್ಯಾವು. ಅದ್ರಾಗ ಮತ್ತೆ ಊರಿಗೆ ಹೋಗ್ತಾರಲ್ಲ ಕಟ್ಕೊಂಡು ಹೋಗೋ ಸಲುವಾಗಿ ಮತ್ತೆ ಚುರುಮುರಿ ತಂದಿಟ್ಟಾರ. ಈಗ ಇದನ್ನು ಚೂಡ ಮಾಡ್ತೀನಿ, ಬರ್ರಿ ತೋರಿಸ್ತೀನಿ ನಿಮ್ಗೆ. ಇದರಲ್ಲಿ ಒಣ ಕೊಬ್ಬರಿನೂ ಕಟ್ ಮಾಡಿ ಹಾಕ್ತಾರೆ. ಒಣ ಕೊಬ್ಬರಿ ನಿಮಗೆ ಕಟ್ ಮಾಡಿ ಹಾಕಿದ್ದು ಇಷ್ಟ ಆಗಲ್ಲ. ಎಣ್ಣೆಗೆ ಹಾಕಿದ ಬಳಿಕ ಅದೇನೋ ಕೌಂಟ್ ಒಂಥರ ಕಹಿಕೆ ಆದಂಗೆ ಅನ್ನಿಸ್ತೈತಿ. ಹಂಗಾಗಿ ನಾನು ಯಾವತ್ತೂ ಹಾಕಿಲ್ಲ, ಹಾಕೋದು ಇಲ್ಲ. ಈಗ ಒಂದು ಸ್ವಲ್ಪ ಅರಿಶಿನ ಮತ್ತು ಖಾರ ಉಪ್ಪು ಎಲ್ಲ ಹಾಕೀನಿ, ಚುರುಮುರಿ ಹಾಕೀನಿ. ಈಗ ಎಲ್ಲ ಕಡೆ ಚೆಂದಾಗಿ ತಿರುವಾಡ್ಕೋತೀನಿ. ಎಲ್ಲ ಕಡೆ ಹತ್ತಬೇಕಲ್ಲ, ಇಲ್ಲಾಂದ್ರೆ ಒಂದೇ ಕಡೆ ಕುಂತು ಬಿಡ್ತೈತಿ. ಎಲ್ಲ ಕಡೆ ಮಿಕ್ಸ್ ಮಾಡಬೇಕು, ಅಂದ್ರೆ ಎಲ್ಲ ಕರೆಕ್ಟಾಗಿ ಖಾರ ಉಪ್ಪು ಎಲ್ಲ ಒಂದೇ ಸಮನೆ ಆಗ್ತದೆ. ಈಗ ಒಂದು ಬುಟ್ಟಿ ಚೂಡ ರೆಡಿ ಆದ ನೋಡ್ರಿ. ಬೇಕಾದರೆ ಶೇವ ಹಾಕ್ಕೊಂಡು ತಿನ್ಬೋದು, ಹಾಗೇನೂ ನಡಿತೈತಿ. ಒಂದು ಸ್ವಲ್ಪ ಪುಟಾಣಿ ಕಡಿಮೆ ಹಾಕಿಬಿಟ್ಟಿನಿ, ಯಾಕಂದ್ರೆ ಪುಟಾಣಿ ತಳದಾಗ ಹೋಗಿ ಕೂತು ಬಿಡ್ತಾವೆ, ಮ್ಯಾಗೆ ಬರೋಂಗಿಲ್ಲ. ನಾನಿದು ಒಂದು ಸ್ವಲ್ಪ ಮ್ಯಾಗ ಬರೋಂಗೆ ಅಳಿಗಾಡ್ಸಿನಾರ ಹಂಗೆ ಕಾಣಿಸತೈತಿ. ಈ ಕಡೆ ಹೊಸದು ಬ್ಯಾಗ್ ತೊಗೊಂಡು ಬಂದಾರ ನೋಡ್ರಿ ಶ್ರೀಶೈಲಕ್ಕೆ ಹೋಗೋಕೆ. ಈ ಥರ ಕಾಲೇಜ್ ಬ್ಯಾಗ್ ಇದ್ದಿತ್ತಿಲ್ಲ. ನಾನು ಒಂದು 150 ರೂಪಾಯಿಗೆ ಅದು ಬರ್ತಿರ್ಬೇಕಂತ ಅಂದ್ಕೊಂಡಿದ್ದೆ. ಯಾಕಂದ್ರೆ ನಾವು ಅವಾಗ ಕಾಲೇಜ್ಗೆ ಹೋಗುವ ಹೈಸ್ಕೂಲ್ಗೆ ಹೋಗುವ 150 ರೂಪಾಯಿಗೆ ಅಷ್ಟೇ ತೊಗೊಂಡು ಬಂದಿದ್ವಿ. ಒಮ್ಮೆ 300 ರೂಪಾಯಿ ಇಲ್ಲಾರ್ದೆ ಕೊಡೋಂಗಿಲ್ಲ ಅಂತ ಹೇಳಿಬಿಟ್ರು. ಗಾಬರಿ ಐತೆ ನನಗೆ, ಇಷ್ಟು ರೇಟ್ ಜಾಸ್ತಿ ಐತಿ ಅಂಥೇಳಿ. ಗೊತ್ತಿರಲಿಲ್ಲ ನನಗೆ 300 ರೂಪಾಯಿ ರೇಟ್ ಆಗ್ಯದ ಅಂತೇಳಿ. 150 ರೂಪಾಯಿಗೆ ಅದು ಅಷ್ಟೇ ಇತ್ತು ನಾವು ತೊಗೊಳ್ಳುವಾಗ. ನಾವು ಹೈಸ್ಕೂಲ್ ಇದ್ದಾಗ ತೊಗೊಂಡಿದ್ದೆ ನಾನು, ಫಸ್ಟ್ ತೊಗೊಂಡಿದ್ದು. ಆವಾಗ 150 ರೂಪಾಯಿ ತೊಗೊಂಡಿದ್ವಿ. ಇದಕ್ಕೆ 300 ರೂಪಾಯಿ ತೊಗೊಂಡ್ರು ನೋಡ್ರಿ. ಬಜಾರ್ಗೆ ಹೋಗಿದ್ದೇವೆ ನಾವು ಸಂತಿಗೆ, ಹಂಗಾಗಿ ಹೊಳೆ ಬರಾಗ ಹಾಗೆ ತೊಗೊಂಡು ಬಂದ್ವಿ. ಯಾಕಂದರೆ ಹೆಗ್ಲಿಗೆ ಹಾಕ್ಕೊಂಡು ಹೋಗ್ಲಿಕ್ಕೆ ಈಸಿ ಆಗ್ತೈತಿ, ಕೈಯಾಗಿ ಹಿಡ್ಕೊಂಡು ಹೋಗೋಕ್ಕಿಂತ ಬೆನ್ನಿಗೆ ಹಾಕ್ಕೊಂಡು ಹೋಗ್ಲಿಕ್ಕೆ. ತರಕಾರಿನೆಲ್ಲ ತಂದೀವಿ. ಇದನ್ನೆಲ್ಲ ತೊಳೆದಕ್ಕೆ ಅಂದ್ರೆ ತೆಗೆದಿಡಬೇಕು. ಒಂದು ಸ್ವಲ್ಪ ಬಟ್ಟೆ ಒಳಗೆ ಸುತ್ತಿ, ನಮ್ಮ ಮನೆ ಫ್ರಿಜ್ ಅದೇನೇ ಇಲ್ಲಲ್ಲ, ಹಾಗಾಗಿ ಒಂದು ಸ್ವಲ್ಪ ತೊಳೆದು ಕಾಟನ್ ಅರ್ಬಿ ಒಳಗೆ ಅಥವಾ ಟವಲ್ದಾಗ ಅದು ಸುತ್ತಿಗೆ ಇಟ್ಟೇವಂದ್ರೆ ತಾಳ್ಕೆ ಬರ್ತದೆ ಒಂದು ಸ್ವಲ್ಪ ದಿನ. ಮತ್ತು ನಿದ್ದೆ ಬಂದದ್ರೆ ಅಭಿ ಮಲ್ಕೊಂಡಾನ, ಒಂದು ಸ್ವಲ್ಪ ಜಲ್ದಿನೇ ಎದ್ದು ಬಿಟ್ಟಾನ, ಹಾಗಾಗಿ ಅವನಿಗೆ ಮಲಗ್ಸಾಕ್ತೀನಿ. ಅವನು ಮಲ್ಕೊಂಡ. ಲೈವ್ ವಿಡಿಯೋ ಎಷ್ಟು ಮಾಡೋದಿತ್ತು ಮಾಡಿದೆ. ಯಾಕೋ ಐಬ್ರೋ ಭಾಳ ಸಣ್ಣ ಅನ್ಸತ್ತಾವು, ಸೈಡಿಗೆ ಬಂದಿದ್ದೆಲ್ಲ. ಒಂದು ಸ್ವಲ್ಪ ಮನೇಲಿ ಐಬ್ರೋ ಮಾಡ್ಕೋತೀನಿ. ನಾನು ಕಲ್ತಿರೋದಂತ ಪಕ್ಕ ಅಂದ್ರೆ ಐಬ್ರೋ ಮಾಡೋದಂತ ಕಲ್ತ್ಕೊಂಡು ನೋಡ್ರಿ. ಬೇರೆದವರಿಗೆ ಮಾಡೋಕ್ಕೆ ಬರಲ್ಲ, ಅದನ್ನು ನಾನು ಮಾಡ್ಕೋತೀನಿ. ಅದು ಮನೆಗೆ ಹೆಂಗೆ ಮಾಡೋದತ್ತೆ ತೋರಿಸ್ತೀನಿ ಬರ್ರಿ, ಏನೇನು ಬೇಕಂಥೇಳಿ. ಒಂದು ಕನ್ನಡಿ,
ಒಂದು ದಾರದ ರೀಲ್ ಬೇಕು, ರೀಲ್ ದಾರ ಅಂದ್ರೆ ಹೊಲಿಗೆ ಹಾಕ್ತೀವಲ್ಲ ಅದು, ಆಮೇಲೆ ಪಾಂಡ್ಸ್ ಪೌಡ್ರ್, ಒಂದು ಕತ್ರಿ ಸಣ್ಣ ಸೀಸರ್ ಇರಲಿಲ್ಲ ಅಂದರೆ ಈ ಥರ ನೆಲ್ ಕಟ್ರ್ ಇರುತ್ತಲ್ಲ ಅದು ತೊಗೋಬೇಕು. ನೋಡಿರಿ ಈಗ ಹೆಂಗಾಗೈತಿ, ಮೊದಲು ಹೆಂಗೆ ಕಾಣಿಸ್ತೈತಿ ಈಗ ಹೆಂಗೆ ಕಾಣಿಸ್ತೈತಿ. ದಾರದಲ್ಲೇ ಮಾಡ್ಕೊಂಡಿನಿ. ಈಗ ಒಂದು ಸ್ವಲ್ಪ ಮಬ್ಬು ಅನ್ಸತ್ತಲ್ಲ, ಪೆನ್ಸಿಲ್ ಐಬ್ರೋ ಪೆನ್ಸಿಲ್ ಇರ್ತದೆ ಅದರಲ್ಲಿ ಒಂದು ಸ್ವಲ್ಪ ಐಬ್ರೋ ಪೆನ್ಸಿಲಲ್ಲಿ ತಿದ್ಕೊಂಡೆ ಬಂದ್ರೆ ಒಂದು ಸ್ವಲ್ಪ ರಬ್ ಅನ್ನಿಸ್ತೈತಿ. ಹಿಂಗೂ ನಡೀತದ. ಆದರೆ ಇನ್ನೊಂದು ಚೂರು ನಮ್ಗೆ ಏನಾದರೂ ದಪ್ಪ ಬೇಕಾಗಿತ್ತಂದ್ರೆ ಐಬ್ರೋ ಪೆನ್ಸಿಲ್ ತೊಗೊಂಡು ಹಿಂಗೆ ಹಚ್ಕೋಬೇಕು ಅಷ್ಟೇ. ಭಾಳ ದಪ್ಪ ಅನ್ನಿಸ್ತಿರ್ಬೇಕಲ್ಲ, ಆದರೆ ದಪ್ಪ ಅನ್ನಿಸ್ತಾವೆ. ಇವತ್ತು ಐಬ್ರೋ ಮಾಡ್ಕೊಂಡಿದ್ದ ದಿನ ಇಷ್ಟ ಪೆನ್ಸಿಲ್ ಎಷ್ಟಾರ ಈ ಥರ ನಾವು ಹಚ್ಚಿದೇವಂದ್ರೆ ಮರುದಿವ್ಸ ಹಚ್ಕೋಬೇಕಂತೇನು ಅವಶ್ಯಕತೆ ಇಲ್ಲ. ಅದು ಅಷ್ಟು ಕಲರ್ ಒಂಥರ ಒಂದೆರಡು ದಿನ ಹೋಗಂಗಿಲ್ಲ, ಅಷ್ಟೇ ದಪ್ಪಾಗಿ ಕುಂತು ಬಿಡ್ತೈತಿ. ಆಮೇಲೆ ಹೋಗ್ತದೆ ತಾನಾಗೆ, ಆಮೇಲೆ ಬರೋಬ್ಬರಿ ಇರ್ತೈತಿ. ಇವತ್ತು ಹಚ್ಕೊಂಡಿದ್ದಿನ ಅಷ್ಟು ಅನ್ಸತೈತಿ. ಹಣಿಮೆಗೆ ಏನೂ ಇರಲಿಲ್ಲ, ಹಾಗಾಗಿ ಕುಂಕುಮ ಹಚ್ಕೊಂಡು ಬಂದೆ. ಮತ್ತು ಹೆಂಗೆ ಅನ್ನಿಸ್ತದ ನೋಡಿರಿ. ಒಂದು 50 ರೂಪಾಯಿ ಉಳಿಸ್ದೆ ಅನ್ನೋ ಖುಷಿ ಐತಿ. ಯಾಕಂದ್ರೆ ಪಾರ್ಲರ್ಗೆ ಹೋದ್ರೆ ಮತ್ತೊಂದು 50 ರೂಪಾಯಿ ಹೋಗ್ತಿದ್ದು. ಇದು ಒಂದು 10-15 ವರ್ಷದಿಂದ ನಾನೇ ಐಬ್ರೋ ಮಾಡ್ಕೊಳಕತ್ತೀನಲ್ಲ, ಪ್ರತಿ ತಿಂಗಳದ 50 ರೂಪಾಯಿ ಉಳ್ಸಾಕತ್ತೀನಿ. ಯಾರಾದರೂ ಪಾರ್ಲರ್ಗೆ ಹೋಗಿ ಐಬ್ರೋ ಮಾಡ್ಕೊತಿದ್ರಂದ್ರೆ ಮನೆಗೆ ಟ್ರೈ ಮಾಡಿರಿ, ಈಸಿ ಆಗ್ತೈತಿ. ಆಮೇಲೆ ನಾನು ಈ ಥರದ ವಿಡಿಯೋ ಈಗಾಗಲೇ ಮಾಡಿ ಹಾಕಿದ್ದೀನಿ 2 ವರ್ಷದ ಹಿಂದೆ. ಅದು ಭಾಳ ವ್ಯೂಸ್ ಆಗಿತ್ತು, 7,000 ವ್ಯೂಸ್ ಆಗೈತಿ. ಐಬ್ರೋ ಮನೆಯಲ್ಲೇ ಮಾಡೋದು ಹೇಗೆ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ. ಸ್ಟಾರ್ಟಿಂಗ್ ಇನ್ನೂ ನನ್ನ ಚಾನಲ್ ಮೋನೋ ಆಗಿರಲಿಲ್ಲ, ಅವಾಗ ಹಾಕಿದ್ದೆ. ಅದು ಒಂದು 7,000 ಜನ ನೋಡ್ಯಾರ ಅವಾಗ. ಬೇಕಿದ್ದರೆ ನನ್ನ ಚಾನಲಲ್ಲಿ ಸರ್ಚ್ ಮಾಡಿರಿ, ಸಿಗ್ತೈತಿ. ನನ್ನ ಚಾನಲಲ್ಲಿ ವಿಸಿಟ್ ಮಾಡಿರಿ. ನಮ್ಮ ಜಾನ್ವಿ ಮತ್ತು ಸಂಸ್ಕೃತಿ ಬಂದಾರಿ. ಬರೋದ್ರಾಗೆ ಶುರು ಹಚ್ಕೊಂಡು ಬಿಟ್ಟಾರೆ. ಯಾಕಂದ್ರೆ ಅವ್ರು ನನಗೆ ಕೇಕ್ ಮಾಡಂತ ಹೇಳಿದ್ರು. ನಾನು ಗ್ಯಾಸ್ ಊರದೆ ಖರ್ಚಾಗ್ತೈತಿ, ಎಲ್ಲಿ ಮಾಡಲಿ ಅಂತೇಳಿ ಮಾಡಿರಲಿಲ್ಲ. ಅಳ್ಳಕ್ಕೆ ಶುರು ಮಾಡಿಬಿಟ್ರು ಹೊಳ್ಳಿ ಬಂದ್ಗಡೆ. ಯಾಕೋ ಮತ್ತು ಗ್ಯಾಸಿಂದ ಬೇರೆ ಈಗ ಜಲ್ದಿ ಸಿಗಲಾಗೈತಿ, ಭಾಳ ತುಟ್ಟಿ ಆಗದ ಅಂತ ಹೇಳಕತ್ತೀರಲ್ಲ, ಹಂಗಾಗಿ ಬ್ಯಾಡ್ ಮಾಡೋದಕ್ಕೆ ಅಂದ್ಕೊಂಡಿದ್ದೆ. ಆದ್ರೆ ಅಳ್ಳಕ್ಕೆ ಶುರು ಮಾಡಿಬಿಟ್ರು. ಮತ್ತೆ ಯಾಕಿರ್ಲಕ್ಕಂತೇಳಿ ಈ ಕಡೆ ಕೇಕ್ ಮಾಡೋದಕ್ಕೆ ಸೈಡಿಗೆ ಇಟ್ಟು ನೋಡ್ರಿ, ಇಲ್ಲಿ ಕುದಿಯಾಕತ್ತೈತಿ. ಇನ್ನೂ ಸ್ವಲ್ಪ ಕುದಿಬೇಕು. ಈ ಕಡೆ ನಾನು ಕರ್ದಂಟು ಮಾಡೋಕೆ ಇಟ್ಟಿದ್ದೆ, ಸಕ್ರೆ ಪಾಕ ಆಯಿತು. ಅದರಲ್ಲಿ ಮತ್ತು ಕರ್ದಂಟದ ಹಿಟ್ಟು ಹಾಕಿದೆ, ಅಂದರೆ ಪುಟಾಣಿ ಹಿಟ್ಟು ಕಟ್ ಮಾಡಿ ನೋಡ್ರಿ ಇಲ್ಲಿ ಹೆಂಗೆ ಕಾಣಿಸತೈತಿ, ಎಷ್ಟು ಚಂದಾಗ್ಯವು. ಬೇಕಾದ್ರೆ ಕೊಬ್ಬರಿ ಮತ್ತು ಗಸಗಸೆನೂ ಹಾಕ್ಬೋದು ಮ್ಯಾಗ. ಆಮೇಲೆ ಮಾಡುವಾಗ ಏಲಕ್ಕಿನೂ ಹಾಕ್ಬೋದು. ನಾನು ಏಲಕ್ಕಿದೇನು ಹಾಕಿಲ್ಲ, ಇವು ಇದಕ್ಕೆ ಕಟ್ಕೊಂಡು ಹೋಗ್ತಾರೆ ಶ್ರೀಶೈಲಕ್ಕೆ ಹೋಗುವಾಗ, ಹಾಗಾಗಿ ಮಾಡಿದ್ದೆ. ಇದು ಎಷ್ಟು ಮಸ್ತಾಗ್ಯಾವ ನೋಡ್ರಿ ಕೇಕ್. ನೋಡ್ರಿ ಎಷ್ಟು ಚಂದಾಗೈತಿ. ಭಾಳ ಅಳ್ಳಕತ್ತ ಸಲುವಾಗಿ ಭಾಳ ಕಿರಿಕಿರಿ ಮಾಡಕತ್ರಲ್ಲ, ಹಾಗಾಗಿ ಮಾಡಿದೆ. ಇದು ಅದರ ಟೈಮ್ ಭಾಳ ತೊಗೋತೈತಿ ಕೇಕ್ ಮಾಡ್ಬೇಕಾದ್ರೆ, ಗ್ಯಾಸ್ ಭಾಳ ಹಾಳಾಗ್ತದೆ ಅಂತೇಳಿ ಮಾಡಬಾರ್ದು ಅಂದ್ಕೊಂಡಿದ್ದೆ. ಆದರೆ ಅವ್ರು ಕೇಳಲಿಲ್ಲ, ಕಡಿಗೆ ಮಾಡಿದೆ. ಒಲೆ ಮೇಲೆ ಮಾಡೋದು ನಡಿತೈತಿ, ಆದರೆ ಉರಿ ಒಂದೇ ರೀತಿಯಾಗಿ ಇರಬೇಕು. ಭಾಳ ಜೋರಾಗಿ ಇಡೋದು ಅಥವಾ ಭಾಳ ಸಣ್ಣಗೆ ಇಡೋದು, ಒಮ್ಮೆ ಹೆಚ್ಚು ಮಾಡೋದು ಒಮ್ಮೆ ಕಡಿಮೆ ಮಾಡೋದು ಮಾಡಬಾರ್ದು. ಸ್ಟಾರ್ಟಿಂಗಲ್ಲಿ ಎಷ್ಟು ನಾವು ಉರಿಯಲ್ಲಿ ಕುದಿಸ್ತೀವಲ್ಲ ಅಷ್ಟೇ ಉರಿಯಲ್ಲಿ ಸಣ್ಣಗೇನೆ ಕುದಿಸ್ಬೇಕು. ಒಟ್ಟು ಮಂದಿ ಕೂಡಿ ತಿಲ್ಲಕತ್ತಾರ ನೋಡ್ರಿ ಈಗ ಕೇಕು ಹಾಕ್ಕೊಂಡು. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವ್ರದ್ದೆಲ್ಲ ತಿಂದಾದ್ಮೇಲೆ ಮತ್ತೆ ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಎಲ್ಲ ಅಲ್ಲಿದಲ್ಲೇ ಬಿದ್ದಿತ್ತು. ಮತ್ತು ಮುಂದಿನ ವಿಡಿಯೋದಲ್ಲಿ ಮುಂದಿನ ವ್ಲಾಗ್ದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಬಾಯ್ ಬಾಯ್ ಎಲ್ರಿಗೂ.